चतुरो वेदाः पृष्ठतः सशरं धनुः। ಕರ್ನಾಟಕದ ಪಕ್ಕದ ರಾಜ್ಯ ತಮಿಳುನಾಡು. ತಮಿಳುನಾಡಿನವರನ್ನ ಬಹುತೇಕ ದ್ರಾವಿಡರು ಅಂತಲೂ ಕರೆಯುತ್ತಾರೆ. ಕಳೆದ 1 ವರ್ಷದ ರಾಜಕೀಯ ಭಾಷೆ ವಿಚಾರವಾಗಿ ತಮಿಳುನಾಡಿನ ರಾಜಕಾರಣಿ ಉದಯನಿಧಿ ವರ್ಷದ ಹಿಂದೆ ಸನಾತನ ಒಂದು ರೋಗ, ಇದನ್ನ ನಿರ್ಮೂಲನೆ ಮಾಡಬೇಕೆಂದು ವಿವಾದಾತ್ಮಕ ಹೇಳಿಕೆ ನೀಡಿ ಕೋಲಾಹಲ ಸೃಷ್ಟಿಸಿದ್ರು. ಈಗ ಮತ್ತೊಮ್ಮೆ ಈ ವಿವಾದ ಸರದಿ ಒಂದು ಬಣದ ಓಲೈಕೆಗಾಗಿ ಬಹುಭಾಷಾ ನಟ ಕಮಲ್ ಹಾಸನ್ದಾಗಿದೆ. ಸರ್ವಾಧಿಕಾರ ಮತ್ತು ಸನಾತನ ಧರ್ಮದ ಕೊಂಡಿಯನ್ನ ಕಳಚಲು ಶಕ್ತವಾಗಿರುವ ಏಕೈಕ ಶಕ್ತಿ ಎಂದರೆ ಅದು ಶಿಕ್ಷಣ ಎಂದು ಮಕ್ಕಳ್ ನಿಧಿ ಮಯ್ಯಂ ಪಕ್ಷದ ಮುಖ್ಯಸ್ಥ ನಟ ಕಮಲ್ ಹಾಸನ್ ವಿವಾದಿತ ಹೇಳಿಕೆ ನೀಡಿದ್ದಾರೆ. ಹಾಗಾದರೆ ಏಕೆ ಹೀಗೆ ಸನಾತನ ಧರ್ಮದ ಕುರಿತು ಹಾದಿ ಬೀದಿ ವಿವಾದಾತ್ಮಕ ಹೇಳಿಕೆ ಕೊಡುತ್ತಾರೆ? ಸನಾತನ ಧರ್ಮ ಅಂದರೇನು ಅಂತ ಒಮ್ಮೆ ವಿಚಾರ ಮಾಡೋಣ. ಮೊದಲಿಗೆ ವಿವಾದ ಹುಟ್ಟಿದ ಮೂಲ ಹೀಗೆ. ಚಿತ್ರನಟ ಸೂರ್ಯ ಅವರ ಅಗರಂ ಫೌಂಡೇಶನ್ನ 15ನೇ ವಾರ್ಷಿಕೋತ್ಸವದಂದು ಮಾತನಾಡಿದ ಕಮಲ್ ಹಾಸನ್, ವೈದ್ಯಕೀಯ ಪ್ರವೇಶ ಪರೀಕ್ಷೆ ನೀಟ್ನಿಂದಾಗಿ ಹಲವು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ನೀಟ್ ಪರೀಕ್ಷೆಯು 2017ರಿಂದ ಎಷ್ಟೋ ಮಕ್ಕಳನ್ನ ವಿದ್ಯಾಭ್ಯಾಸದಿಂದ ದೂರವಿಟ್ಟಿದೆ. ಶಿಕ್ಷಣವನ್ನ ಹೊರತುಪಡಿಸಿ ಬೇರೆ ಯಾವ ವಿಧಾನವನ್ನು ಕೈಗೆತ್ತಿಕೊಂಡರೂ ಫಲವಿಲ್ಲ. ಅದರಲ್ಲಿ ನಿಮಗೆ ಗೆಲುವು ಸಿಗುವುದು ಕಷ್ಟ, ಏಕೆಂದರೆ ಬಹುಸಂಖ್ಯಾತರು ನಿಮ್ಮನ್ನ ಸೋಲಿಸ್ತಾರೆ ಎಂದು ದ್ವೇಷ ಭಾಷಣ ಮಾಡಿದ್ದಾರೆ. ಈ ಹಿಂದೆ ಸಹ ಕಮಲ್ ಹಾಸನ್ ಹಿಂದೂ ಧರ್ಮ ಮತ್ತು ದೇವರುಗಳ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಗಳನ್ನ ನೀಡಿದ್ದರು. ಬೇರೆ ಧರ್ಮಗಳಿಗೆ ಹೋಲಿಸಿದ್ರೆ ಹಿಂದೂ ದೇವರುಗಳು ಸಹಾನುಭೂತಿಹೀನರು ಎಂದು ಟೀಕಿಸಿದ್ರು. ಅದೇ ವೇಳೆ ಕೆಲ ದೇವತೆಗಳ ವಸ್ತ್ರದ ಬಗ್ಗೆ ಅಪಮಾನಕರ ಹೇಳಿಕೆ ನೀಡಿ ದ್ರೌಪದಿಯ ಒಪ್ಪಿಗೆ ಇಲ್ಲದೆ ಪಗಡೆ ಆಟದಲ್ಲಿ ಪಣಕ್ಕಿಡುವ ಕಥೆಯುಳ್ಳ ಮಹಾಭಾರತವನ್ನು ಸಮಾಜ ಏಕೆ ಗೌರವಿಸುತ್ತದೆ ಎಂದು ಪ್ರಶ್ನಿಸಿದ್ರು. ಅದರೊಂದಿಗೆ ಸನಾತನದ ಕೊಂಡಿಯನ್ನ ತೊಲಗಿಸಲು ಅಗರಂ ಕೂಡ ಏನು ಮಾಡಲಾಗದು, ಆದರೆ ಶಿಕ್ಷಣವು ಕಾನೂನನ್ನ ಬದಲಿಸುವ ಶಕ್ತಿ ಕೊಡುತ್ತದೆ. ಅದು ಕೇವಲ ಅಸ್ತ್ರವಲ್ಲ, ಯುದ್ಧವಾಗಿದೆ. ರಾಷ್ಟ್ರದ ಭವಿಷ್ಯವನ್ನು ಕೆತ್ತಬಲ್ಲ ಉಳಿ ಎಂದು ಆಗಸ್ಟ್ 4ರಂದು ಹೇಳಿದ್ದಾರೆ. ಇಷ್ಟಲ್ಲದೆ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಎನ್ನುವ ವಿವಾದಾತ್ಮಕ ಹೇಳಿಕೆಯನ್ನು ಈ ಹಿಂದೆ ನೀಡಿ ಕಮಲ್ ಹಾಸನ್ ಕೋರ್ಟ್ ಕೆಂಗಣ್ಣಿಗೂ ಗುರಿಯಾಗಿದ್ರು. ಸದ್ಯ ಕಮಲ್ 3 ವಿವಾದಾತ್ಮಕ ಹೇಳಿಕೆಗಳನ್ನ ಇಲ್ಲಿ ನೆನೆಯಬಹುದು. ಸದ್ಯಕ್ಕಂತೂ ಬಹುಸಂಖ್ಯಾತರನ್ನ ಟೀಕಿಸಿರುವ ಕುರಿತು ದೊಡ್ಡ ವಿವಾದ ಮೈಮೇಲೆ ಎಳೆದುಕೊಂಡಂತೆ ಆಗಿದೆ. ಈ ಬಗ್ಗೆ ತಮಿಳುನಾಡಿನ ಬಿಜೆಪಿ ನಾಯಕಿಯಾದ ತಮಿಳ್ ಸಾಯಿ ಸೌಂದರ್ಯ ರಾಜನ್ ಮಾತನಾಡಿ, ಕಮಲ್ ಅವರಿಗೆ ತಮ್ಮ ಪಕ್ಷಕ್ಕಿಂತ ಡಿಎಂಕೆಗೆ ನಿಷ್ಠರಾಗಿರುವಂತಿದೆ. ಮೊದಲು ಭಾಷಾ ಸಮಸ್ಯೆಯನ್ನ ಎತ್ತಿ ವಿವಿಧ ರಾಜ್ಯಗಳ ಜನರನ್ನ ವಿಭಜಿಸಿದ್ರು. ಈಗ ಧಾರ್ಮಿಕ ಭಾವನೆಗಳ ಆಧಾರದಲ್ಲಿ ಜನರನ್ನ ಒಡೆಯಲು ಧಾರ್ಮಿಕ ವಿಷಯವನ್ನ ಎತ್ತುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕರು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಅಂತರ ಕಾಯ್ದುಕೊಂಡಿದೆ. ಈಗ ವಿವಾದಕ್ಕೆ ಬಲಪಂಥೀಯ ಟೀಕೆ ತಿಳಿದುಕೊಂಡಿದ್ದೀವಿ. ನಿಜಕ್ಕೂ ಸನಾತನ ಧರ್ಮ ಅಂದರೇನು ಅಂತ ತಿಳಿಯಬೇಕಿದೆ. ಸನಾತನ ಧರ್ಮದ ಹುಟ್ಟು ಅಂತ್ಯ ಕಾಣದ ಧರ್ಮವೇ ಸನಾತನ. ಬೇರೆ ಧರ್ಮಗಳ ಪೈಪೋಟಿ ಇಲ್ಲದೆ ಏಕಚಕ್ರಾಧಿಪತ್ಯ ಹೊಂದಿದ್ದ ಪ್ರಾಚೀನ ಪುರಾತನ ಧರ್ಮವೇ ಸನಾತನ ಧರ್ಮ. ಸಿಂಧೂ ನದಿ ವ್ಯಾಪ್ತಿಯಲ್ಲಿ ವಿರಾಜಮಾನವಾಗಿ ವಿಜೃಂಭಿಸಿದ ಧರ್ಮವೇ ಸನಾತನ. ಸಾಕಷ್ಟು ಐತಿಹ್ಯವನ್ನ ತನ್ನಲ್ಲಿ ಬಚ್ಚಿಟ್ಟುಕೊಂಡಿರುವುದೇ ಸನಾತನ ಧರ್ಮ. ಹೀಗೆ ಒಂದೇ ನಿರ್ದಿಷ್ಟ ವ್ಯಾಖ್ಯಾನದಲ್ಲಿ ವಿವರಿಸಲಾಗದೆ ಕೇವಲ ಅರ್ಥ ಮಾಡಿಕೊಂಡು ಜೀವನ ನಡೆಸಲು ಎಲ್ಲಾ ಹಂತದಲ್ಲೂ ಉಪಯೋಗಿಸಿಕೊಳ್ಳುವ ಉತ್ತಮ ಮಾರ್ಗವೇ ಸನಾತನ ಧರ್ಮ ಎಂದು ಕೆಲವೆಡೆ ಹೇಳಲಾಗಿದೆ. ಹಾಗೆ ಹಲವೆಡೆ ಹಿಂದೂ ಧರ್ಮವನ್ನು ಅಳವಡಿಸಿಕೊಂಡಿರುವುದೇ ಸನಾತನ ಮಾರ್ಗ ಎಂದು ವಾದಿಸುವವರೂ ಇದ್ದಾರೆ. ಗುರುತರವಾದ ಪ್ರಕರಣವೊಂದರಲ್ಲಿ ಖುದ್ದು ಸುಪ್ರೀಂ ಕೋರ್ಟ್ ಹೇಳಿದೆ, ಹಿಂದೂ ಎನ್ನುವುದು ಒಂದು ಧರ್ಮವಲ್ಲ, ಬದಲಾಗಿ ಬದುಕುವ ರೀತಿ ಅಂತ ಅಭಿಪ್ರಾಯಿಸಿದೆ. ಈ ಮಧ್ಯೆ ಬಲಪಂಥೀಯ ಗುಂಪು ಎಂದಿನಂತೆ ಸನಾತನ ಎಂದರೆ ಉತ್ತಮ ಬದುಕುವ ಶೈಲಿ, ವಿರೋಧಿಗಳ ಗುಂಪು ಸನಾತನ ಜಾತಿ ವ್ಯವಸ್ಥೆ ಪೋಷಿಸುವ ಪಿಡುಗು ಎಂದು ಅರ್ಥೈಸುತ್ತದೆ. ಈ ಪ್ರಕಾರ ಕೆಲವು ವರ್ಷಕ್ಕೆ ಬೋಧಿಸುವ ಆಳುವ ಅಧಿಕಾರ ಕೊಟ್ಟು ಮತ್ತೆ ಕೆಲವರಿಗೆ ದುಡಿಯುವ ದೌರ್ಜನ್ಯಕ್ಕೆ ತುತ್ತಾಗುವ ಶಿಕ್ಷೆ ನೀಡುತ್ತದೆ ಎಂದು ಸನಾತನ ಧರ್ಮವನ್ನ ಟೀಕೆ ಮಾಡುವವರು ವಿವರಿಸುತ್ತಾರೆ. ಸನಾತನ ಎಂಬುದು ಸಂಸ್ಕೃತ ಪದವಾಗಿದ್ದು ಆದಿ, ಅನಂತ, ಪುರಾತನ ಎಂಬ ಅರ್ಥವನ್ನ ಹೊಂದಿದೆ. ಇನ್ನು ಹಿಂದೂ ಧರ್ಮದಲ್ಲಿ ಈ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ಈ ರೀತಿ ಇರಬೇಕು ಎಂದು ಹಿಂದೂ ಧರ್ಮದಲ್ಲಿ ಎಲ್ಲೂ ಉಲ್ಲೇಖಗಳು ಇರುವುದು ಕಡಿಮೆ. ಹಾಗೆ ಹಿಂದೂ ಧರ್ಮದಲ್ಲಿ ಒಳಗೆ ಇರುವುದನ್ನ ಒಪ್ಪುವುದು
ಬದಲಾಯಿಸಲು ಅವಕಾಶ ಇದ್ದು, ಹೊರಗೆ ಇರುವುದನ್ನ ಸ್ವೀಕರಿಸಿ, ಬೇಡ ಅಂದರೆ ಅದನ್ನ ಗಟ್ಟಿ ಧ್ವನಿಯಲ್ಲಿ ಬದಲಾವಣೆಗಳ ಹೇಳುವಷ್ಟು ಸ್ವಾತಂತ್ರ್ಯ ಇದೆ. ಹಾಗೆ ಸನಾತನ ಧರ್ಮಕ್ಕೆ ಕೆಲವು ಮೌಲ್ಯಗಳನ್ನ ಗುರುತಿಸಲಾಗಿದೆ. ಒಳ್ಳೆತನ, ನಂಬಿಕೆ, ನಿಯತ್ತು, ಪ್ರಾಮಾಣಿಕತನ ಇರಬೇಕಿದೆ. ಹಾಗೆ ಮನುಷ್ಯ ಬದುಕಿಗೆ ಬೇಕಿರುವುದು ಏನೆಲ್ಲ ಅಂಶಗಳು ಅನ್ನುವುದನ್ನ ರೂಢಿ ಮೂಲಕ ಕಲಿಸುವ ಯತ್ನಕ್ಕೂ ಕೈ ಹಾಕಿದೆ. ಈ ಪ್ರಕಾರ ಬದುಕಿಗೆ ಜ್ಞಾನ ಬೇಕು. ಬೆಳಗ್ಗೆ ಎದ್ದು ಧ್ಯಾನ ಮಾಡಬಹುದು. ತಮ್ಮ ಆಧ್ಯಾತ್ಮವನ್ನ ಯೋಗದಿಂದ ಸಂಪಾದಿಸಿದವರು ಯೋಗಿಗಳು. ಅವರಂತೆ ನಮ್ಮ ಬದುಕಿನ ಕರ್ಮವನ್ನ ಮಾಡಬೇಕು. ಬದುಕಲ್ಲಿ ಪಾಪ ಪುಣ್ಯ ಪಾತ್ರವನ್ನು ಸನಾತನ ಧರ್ಮ ಉಲ್ಲೇಖಿಸುತ್ತದೆ. ಒಳ್ಳೆಯ ಕೆಲಸಕ್ಕೆ ಪುಣ್ಯ, ಪಾಪದ ಕೆಲಸಗಳಿಗೆ ಪಾಪ ಗಂಟು ನಮ್ಮ ಬದುಕಿನ ಖಾತೆಗೆ ಕ್ರೆಡಿಟ್ ಆಗುವುದಂತೂ ಪಕ್ಕಾ ಆಗುತ್ತದೆ ಎಂಬ ನಂಬಿಕೆಯೂ ಇದೆ. ಭರತ ಖಂಡದ ಆರಂಭಿಕ ದಿನದಿಂದಲೂ ಉತ್ತಮ ಜೀವನ ಶೈಲಿಯನ್ನ ಅನುಯಾಯಿಗಳು ಪಾಲಿಸುತ್ತಾ ಬಂದಿದ್ದಾರೆ. ಸಿಂಧೂ ನದಿಯಿಂದ ಹಿಂದೂ ಪದ ಬಂದಿದೆ ಅಂತ ಈಗಾಗಲೇ ನಿಮಗೆ ಮೇಲೆ ತಿಳಿದ ಮಾಹಿತಿಯಿಂದ ಗೊತ್ತಾಗಿದೆ. ಈ ಹಿಂದೂ ಧರ್ಮ ಆಚರಣೆಯಲ್ಲಿ ಪಶುಪತಿ ಹಾಗೂ ಮಾತೃದೇವಿಯರನ್ನ ಆರಾಧನೆ ಮಾಡುವ ಪ್ರತೀತಿ ನಡೆಯುತ್ತಾ ಬಂದಿತು ಎಂಬ ಗ್ರಂಥ ಉಲ್ಲೇಖ ಮಾಹಿತಿ ಹೇಳುತ್ತಾ ಬಂದಿದೆ. ವೇದಗಳ ಸಾಹಿತ್ಯ ಮೂಲದಲ್ಲೂ ಸನಾತನ ಧರ್ಮದ ಆಚರಣೆ ಪ್ರಾಚೀನತೆ ಬಗ್ಗೆ ಹೇಳಲಾಗಿದೆ. ರಾಮಾಯಣ, ಭಗವದ್ಗೀತೆ, ಮಹಾಭಾರತ, ವೇದ ಎಲ್ಲೆಡೆ ಹೇಳಿರುವುದು ಇದೇ ಸನಾತನ ಧರ್ಮದ ಸಂಪ್ರದಾಯಗಳನ್ನ. ಹಾಗೆ ಸನಾತನ ಧರ್ಮವನ್ನ ವಿರೋಧಿಸುವವರು ವರ್ಣಾಶ್ರಮ ಜೊತೆಗೆ ಜಾತಿ ವ್ಯವಸ್ಥೆಯನ್ನ ಪೋಷಿಸುತ್ತದೆ. ಈ ವ್ಯವಸ್ಥೆಯ ಕೆಲ ಆಚರಣೆಗಳಿಂದ ಸಮಾಜದಲ್ಲಿ ಎಷ್ಟೆಲ್ಲ ಮೇಲು ಕೀಳು ಉಂಟಾಗಿತ್ತು ಎನ್ನುವುದಕ್ಕೆ ನಿದರ್ಶನಗಳೂ ಇವೆ. ಇದನ್ನ ಗುರಿಯಾಗಿಸಿಕೊಂಡು ಅರ್ಹತೆ ಇದ್ದರೂ ಆದ್ಯತೆ ದೊರೆಯದೇ ಇರಲು ಸನಾತನ ಧರ್ಮ ಆಚರಣೆ ಕಾರಣ ಎಂದು ಅಂದುಕೊಂಡಿರುವವರು ಈ ಆಚರಣೆಯನ್ನ ವಿರೋಧಿಸುತ್ತಾ ಬಂದಿದ್ದಾರೆ. ಹೀಗೆ ಟೀಕೆ ಮಾಡುವವರಿಗೆ ಅಸ್ತ್ರಗಳಿದೆಯೋ ಹಾಗೆ ಇದನ್ನ ಸಮರ್ಥಿಸುವವರಿಗೂ ಪ್ರಬಲ ಅಸ್ತ್ರ ಪ್ರಯೋಗಿಸಿ ಸಮಾಜಕ್ಕೆ ತಕ್ಕಂತೆ ಎಲ್ಲವೂ ಸಮಾನತೆಯಿಂದ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾಯಿಸಲು ಈ ಸನಾತನ ಧರ್ಮದಲ್ಲಿ ಅವಕಾಶ ಇದೆ. ಬೇರೆ ಧರ್ಮದಲ್ಲಿ ಆ ಅವಕಾಶ ಇಲ್ಲದಾಗಿದೆ. ಹೀಗಿರುವಾಗ ಬಹುಭಾಷಾ ನಟನಾಗಿದ್ದು ಇತ್ತೀಚೆಗೆ ವಿಪಕ್ಷಗಳ ನಾಮನಿರ್ದೇಶಿತ ಸಂಸದನಾಗಿದ್ದು ಕೂಡ ಸಮಾಜಮುಖಿಯಾಗಿರುವ ಕಮಲ್ ಹಾಸನ್ ಜನರಿಗೆ ಒಂದು ಸಮುದಾಯ ಪೂಜಿಸುವ ಸನಾತನ ಧರ್ಮದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದಕ್ಕೆ ಟೀಕೆಗಳ ಸುರಿಮಳೆಯಾಗುತ್ತಿದೆ. ಅದರಲ್ಲೂ ನಟರಾಗಿರುವ ಕಮಲ್ ಹಾಸನ್ ಹಲವು ಚಿತ್ರದಲ್ಲಿ ಸನಾತನ ಆಚರಣೆ ನಂಬುವ ಪಾತ್ರವನ್ನ ಮಾಡಿದ್ದಾರೆ. ಈ ಓಲೈಕೆ ಕಾರಣಕ್ಕಾಗಿ ಸನಾತನ ಧರ್ಮವನ್ನೇ ಟೀಕಿಸಿರುವುದು ಸೋಷಿಯಲ್ ಮೀಡಿಯಾದ ಕೆಂಗಣ್ಣಿಗೆ ಕಾರಣವಾಗಿದೆ. ತಮಿಳುನಾಡಿನ ಮೂಲದಿಂದಲೇ ಸನಾತನ ಧರ್ಮದ ಬಗ್ಗೆ ಟೀಕೆ ಇದೇನು ಮೊದಲಲ್ಲ. ಬದಲಾಗಿ ಬೃಹದೀಶ್ವರ ರಾಜ ಚೋಳರು ಹಿಂದೂನೇ ಅಲ್ಲ ಅಂತ ಹೇಳಿದ ಸನ್ನಿವೇಶವೂ ಇದೆ. ಇಷ್ಟೆಲ್ಲ ಟೀಕೆಯ ತೋರಿಕೆಯನ್ನ ರಾಜಕೀಯ ನಾಯಕರು ಮಾಡುತ್ತಿದ್ದರೂ ತಮಿಳುನಾಡಿನ ರಾಜ್ಯ ಸರ್ಕಾರದ ಲಾಂಛನದಲ್ಲಿ ಹಿಂದೂ ದೇಗುಲ ಹೋಲುವ ಲಾಂಛನವೂ ಇದೆ. ಆದರೂ ಇವರ ಟೀಕೆ ಪ್ರಚಾರ ಮಾತ್ರ ನಿಂತಿಲ್ಲ. ಆರ್ಯ ದ್ರಾವಿಡ ಚಳುವಳಿಯನ್ನ ಜೀವಂತವಾಗಿ ಇಡಲು ನಿರಂತರವಾಗಿ ತಮಿಳುನಾಡಿನ ಕೆಲ ನಾಯಕರ ಪ್ರಯತ್ನ ನಡೆಯುತ್ತಿತ್ತು. ದ್ರಾವಿಡರು ಮೂಲಿಗರು, ಆರ್ಯ ಹೊರಗಿನಿಂದ ಬಂದವರು, ಅವರ ಆಚರಣೆಯನ್ನ ಒಪ್ಪಬಾರದು ಎನ್ನುವ ಸಿದ್ಧಾಂತವನ್ನ ದ್ರಾವಿಡರು ಹೊಂದಿದ್ದಾರೆ. ಈ ಪಟ್ಟಿಗೆ ಸಿನಿಮಾ ನಟ ಕಮಲ್ ಹಾಸನ್ ಸೇರ್ಪಡೆಯಾಗಿದೆ. ಈಗ ವಿಪಕ್ಷಗಳಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ ಕಮಲ್ ಹಾಸನ್ ತಾವು ಹಿಂದೂ ಧರ್ಮದ ರಕ್ಷಕ ಎಂದು ಬಿಂಬಿಸಿಕೊಳ್ಳುವ ಬಿಜೆಪಿಗೆ ಟಾಂಗ್ ಕೊಡುವ ಬರಹದಲ್ಲಿ ಸನಾತನ ಧರ್ಮ ಟೀಕಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಕಮಲ್ ಹಾಸನ್ ಸಕ್ಸಸ್ಫುಲ್ ನಾಯಕ, ನಟ, ಸಂಸದ ಹೌದು. ಇವರೇ ಹೇಳುವ ಪ್ರಕಾರ ಬಹುಸಂಖ್ಯಾತರು ಸಮಾಜದಲ್ಲಿ ಅವಕಾಶ ಕೊಡಲ್ಲ, ಬೆಳೆಯಲು ಬಿಡಲ್ಲ ಎನ್ನುವುದು ಸತ್ಯವಾಗಿದ್ದರೆ ಇವತ್ತು ಇವರ ಸ್ಥಾನ ಟೀಕಿಸುವ ಸ್ಥಿತಿಯಲ್ಲಿ ಇರುತ್ತಿರಲಿಲ್ಲ. ಬದಲಾಗಿ ಅವರೇ ಹೇಳಿದಂತೆ ಕೇಳುವ ಸ್ಥಿತಿ ಎದುರಿಸಬೇಕಾಗಿತ್ತು. ಆಧುನಿಕ ಸಮಾಜದಲ್ಲಿ ಒಳಿತನ್ನು ಪಡೆಯುವ, ಕೆಡುಕನ್ನ ತಿರಸ್ಕರಿಸುವ ಪೂರ್ಣ ಅವಕಾಶ ಇದೆ. ಹೀಗಿರುವಾಗ ರಾಜಕೀಯ ಮಾತನಾಡುವ ಉದ್ದೇಶಕ್ಕಾಗಿ ವ್ಯವಸ್ಥೆ ಟೀಕಿಸುವ ಭರಕ್ಕೆ ಕಮಲ್ ಹಾಸನ್ ಕೈ ಹಾಕಿರುವುದು ಎಷ್ಟು ಸರಿ ಅನ್ನುವ ಚರ್ಚೆ ಜೋರಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.